ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಇವತ್ತು ನಮಗೆ ಡಬ್ಲ್ಯೂ ಬ್ಯಾಟಲ್ ಗ್ರೌಂಡ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಕ್ತು. ಇದು NXT ಗೆ ಮಾತ್ರ ಸೀಮಿತವಾಗಿತ್ತು. ಬಟ್ ಈಗ TNA ಸೂಪರ್ ಸ್ಟಾರ್ಸ್ ಗಳು ಕೂಡ ಬಂದು NXT ಯಲ್ಲಿ ಕಂಪೀಟ್ ಮಾಡ್ತಿರೋದ್ರಿಂದ ಅದನ್ನ ಡಬ್ಲ್ಯೂ ಅವರು ಡಬ್ಲ್ಯೂ ಬ್ಯಾಟಲ್ ಗ್ರೌಂಡ್ಸ್ ಅಂತ ಕರೀತಾ ಇದ್ದಾರೆ. ಸೊ ಇವತ್ತು ಇಲ್ಲಿ ನಮಗೆ ಹೊಸ TNA ಚಾಂಪಿಯನ್ ಆಗಿ ಟ್ರಿಕ್ ವಿಲಿಯಂ ಅವರು ನೋಡೋದಕ್ಕೆ ಸಿಕ್ಕಿದ್ದಾರೆ ಅಂತಾನೆ ಹೇಳ್ಬಹುದು. ಇವತ್ತು ನಮಗೆ ಜೋ ಎಂಟ್ರಿ ಹಾಗೆ ಟ್ರಿಕ್ ವಿಲಿಯಂ ಅವರ ನಡುವೆ NXT ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಟ್ರಿಕ್ ವಿಲಿಯಂ ಅವರು ಜೋ ಎಂಟ್ರಿ ಅವ್ರನ್ನ ಸೋಲಿಸಿ ಹೊಸ NXT ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ NXT ಸೂಪರ್ ಸ್ಟಾರು TNA ಸೂಪರ್ ಸ್ಟಾರ್ ನ ಸೋಲಿಸಿ ಅವರ ಚಾಂಪಿಯನ್ಶಿಪ್ ನ ಗೆದ್ಕೋತಾರೆ ಅಂತ. ಬಟ್ ಫೈನಲಿ ಟ್ರಿಕ್ ವಿಲಿಯಂ ಅವರು ಈಗ NXT ಚಾಂಪಿಯನ್ ಆಗಿದ್ದಾರೆ. ನೋಡ್ಬೇಕು ಈ ಒಂದು ಸ್ಟೋರಿ ಈಗ ಯಾವ ರೀತಿ ಸಾಯುತ್ತೆ ಅಂತ. ಐ ಥಿಂಕ್ ಫ್ಯೂಚರ್ ಅಲ್ಲಿ ಡಬ್ಲ್ಯೂ ಅವರು TNA ಕಂಪ್ಲೀಟ್ ಆಗಿ ಮುಚ್ಚಾಕ್ತಾರೆ ಅಂತ ಅನ್ಕೋತೀನಿ. ಅಂಡ್ TNA ಸೂಪರ್ ಸ್ಟಾರ್ಸ್ ಗಳನ್ನ ತನ್ನ ಕಂಪನಿಗೂ ಕೂಡ ತಗೋಬಹುದು. ಯಾಕಂದ್ರೆ ಡಬ್ಲ್ಯೂ ಕಂಪನಿಗೆ ಈಗ ಬೇಕಾಗಿರೋದು ದುಡ್ಡು, ಅದಕ್ಕೋಸ್ಕರ ಅವರು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನೆನ್ನೆಯ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ. ನೆನ್ನೆ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ನೆಟ್ಫ್ಲಿಕ್ಸ್ ಅಲ್ಲಿ ಲಿಸ್ಟ್ ಕೂಡ ಡಬ್ಲ್ಯೂ ಅವರು ಮಾಡಿರಲಿಲ್ಲ. ಬಟ್ ನಾನು ನಿಮ್ಗೆ ತಿಳಿಸಿದ್ದೆ ಯೂಟ್ಯೂಬ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ಯೂಟ್ಯೂಬ್ ಅಲ್ಲೂ ಕೂಡ ಇಂಡಿಯಾದಲ್ಲಿ ಅವೈಲೇಬಲ್ ಇರಲಿಲ್ಲ. ನಾವು VPN ನ ಕನೆಕ್ಟ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ನೋಡಬೇಕಾಗಿತ್ತು. ಅಥವಾ ನಾನು ಒಂದು ಲಿಂಕ್ ನ ಪ್ರೊವೈಡ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅದರಲ್ಲಿ ನೀವು ಆರಾಮಾಗಿ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನ ನೋಡಬಹುದಾಗಿತ್ತು. ಬಟ್ ಯೂಟ್ಯೂಬ್ ಅಲ್ಲಿ ನೋಡಿದವರಿಗೆ ಎರಡೆರಡು ನಿಮಿಷಕ್ಕೂ ಒಂದೊಂದು ಆಡ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಸ್, ಯೂಟ್ಯೂಬ್ ಆಡ್ ಸಪರೇಟ್. ಬಟ್ ಇಲ್ಲಿ ಡಬ್ಲ್ಯೂ ಅವರೇ ಆಡ್ ಬ್ರೇಕ್ ನ ಕೊಡ್ತಾ ಇದ್ರು. ಆಡ್ ಬ್ರೇಕ್ ಟೈಮ್ ಅಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ್ರೇಕ್ ಟೈಮ್ ಅಂತ ಒಂದು ಸ್ಕ್ರೀನ್ ನಮಗೆ ನೋಡೋದಕ್ಕೆ ಸಿಗೋದು. ನಿಜವಾಗ್ಲೂ ಎರಡೆರಡು ನಿಮಿಷಕ್ಕೂ ಒಂದು ಆಡ್ ಬಂದು ಆಡೇ 3-4 ನಿಮಿಷ ಇರೋದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೋರ್ ಆಗೋದು. ಅಂಡ್ ಆ ಒಂದು ಟೈಮ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಡಬ್ಲ್ಯೂ ಕಂಪನಿ ಬಗ್ಗೆ ಸಿಕ್ಕಾಪಟ್ಟೆ ಬ್ಯಾಡ್ಸ್ ಕಮೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಏನಕ್ಕೆ ಇಷ್ಟೊಂದು ಆಡ್ಸ್ ಗಳನ್ನ ನೀವು ಪ್ಲೇ ಮಾಡ್ತಾ ಇದ್ದೀರಾ ಅಂತ. ಅಂಡ್ ಈಗ ನೆಕ್ಸ್ಟ್ ವರ್ಡ್ಸ್ ಕೊಲೈಡ್ ಪ್ರೀಮಿಯಂ ಲೈವ್ ಇವೆಂಟ್ ಕೂಡ ಯೂಟ್ಯೂಬ್ ಅಲ್ಲೇ ಟೆಲಿಕಾಸ್ಟ್ ಆಗ್ತಾ ಇದೆ ಜೂನ್ 7ನೇ ತಾರೀಕು. ಅಂಡ್ ಅದಕ್ಕೂ ಕೂಡ ಈ ಲೆವೆಲ್ ಗೆ ಆಡ್ಸ್ ನ ಕೊಡೋದಕ್ಕೆ ಹೋಗ್ಬೇಡಿ ಅಂತ ಫ್ಯಾನ್ಸ್ ಗಳು ಟ್ರಿಪಲ್ ಎಚ್ ಅವ್ರನ್ನ ಟ್ಯಾಗ್ ಮಾಡಿ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಆಡ್ಸ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ನೆನ್ನೆ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಮನಿ ಇನ್ ದ ಬ್ಯಾಂಕ್ ನಮಗೆ ಜೂನ್ 7ನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಹೊಸ ಪೋಸ್ಟರ್ ನ ಲಾಂಚ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಜಾನ್ ಸಿನಾ ಅವ್ರನ್ನ ಈ ಒಂದು ಪೋಸ್ಟರ್ ಅಲ್ಲಿ ಫೀಚರ್ ಮಾಡಿದ್ದಾರೆ. ಆಫ್ ಕೋರ್ಸ್ ಜಾನ್ ಸಿನಾ ಅವರು ಇರ್ತಾರೆ ಅಂದ್ರೆ ಅವರೇ ಫೀಚರ್ ಆಗಿರ್ತಾರೆ. ದ ಲಾಸ್ಟ್ ಟೈಮ್ ಇಸ್ ನಾವ್ ಅಂತ ಮನಿ ಇನ್ ದ ಬ್ಯಾಂಕ್ ಪೋಸ್ಟರ್ ನಿಜವಾಗ್ಲೂ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ. ಅಂಡ್ ನನಗಂತೂ ಈ ಒಂದು ಪೋಸ್ಟರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಇನ್ನು ಕೂಡ ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡೋದು ಬಾಕಿ ಇದೆ. ಮನಿ ಇನ್ ದ ಬ್ಯಾಂಕ್ ನ ಟ್ಯಾಗ್ ಟೀಮ್ ಮ್ಯಾಚ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಸ್ವಲ್ಪ ದಿನಗಳ ಹಿಂದೆ ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ ಒಂದು ಅಪ್ಡೇಟ್ ಬರ್ತಾ ಇದೆ. ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಜಾನ್ ಸಿನಾ ಹಾಗೆ ಟ್ರಾವಿಸ್ ಸ್ಕಾಟ್ ಅವ್ರನ್ನ ಹಾಕೊಂಡು ಆ ಕಡೆ ಕೋಡಿ ರೋಡ್ಸ್ ಹಾಗೆ ಅವ್ರ ಜೊತೆನೂ ಕೂಡ ಯಾರೋ ಒಬ್ರು ಬರೋ ಚಾನ್ಸಸ್ ಇದೆ ಅಂತ. ಅದಾದ್ಮೇಲೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನು ಕೂಡ ಪ್ಲಾನ್ ಮಾಡ್ತಾ ಇದೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ, ಅಪ್ಡೇಟ್ ಗಳು ಬರ್ತಾ ಇದೆ ಅಂತ ಹೇಳಿದ್ದೆ. ಅಂಡ್ ಈಗ ಟ್ಯಾಗ್ ಟೀಮ್ ಮ್ಯಾಚ್ ಏನೋ ಸೆಟ್ ಆಗಿದೆ. ಬಟ್ ಇಲ್ಲಿ ಟ್ರಾವಿಸ್ ಸ್ಕಾಟ್ ಅವರ ಬದಲು ಡಬ್ಲ್ಯೂ ಅವರು ಲೋಗನ್ ಪೋಲ್ ಅವ್ರನ್ನ ಇನ್ಸರ್ಟ್ ಮಾಡಿದ್ದಾರೆ. ಲೋಗನ್ ಪೋಲ್ ಅಂಡ್ ಜಾನ್ ಸಿನಾ ವರ್ಸಸ್ ಜೇ ಊಸೋ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ಏನೋ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಇನ್ನೂ ಕೂಡ ಈ ಒಂದು ಮ್ಯಾಚ್ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಆಗಿ ಕನ್ವರ್ಟ್ ಕೂಡ ಆಗಬಹುದು. ಯಾಕಂದ್ರೆ ಟ್ರಾವಿಸ್ ಸ್ಕಾಟ್ ಅವರು 100% ಲಾಕ್ ಆಗಿದ್ದಾರೆ. ಅವರು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಬರ್ತಾರೆ ಅನ್ನೋದಕ್ಕೆ. ಸೊ ಡಬ್ಲ್ಯೂ ಅವರು ಟ್ರಾವಿಸ್ ಸ್ಕಾಟ್, ಲೋಗನ್ ಪೋಲ್ ಹಾಗೆ ಜಾನ್ ಸಿನಾ, ಈ ಕಡೆ ಸೈಡ್ ಜಿಮ್ಮಿ ಊಸೋ, ಜೇ ಊಸೋ ಹಾಗೆ ಕೋಡಿ ರೋಡ್ಸ್ ಅವ್ರನ್ನ ಹಾಕೊಂಡು ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನು ಕೂಡ ಮನಿ ಇನ್ ದ ಬ್ಯಾಂಕ್ ಗೆ ಪ್ಲಾನ್ ಮಾಡಬಹುದು. ಅದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಆದ್ರೂ ಆಗ್ಲಿ ಅಥವಾ ಒಂದು ನಾರ್ಮಲ್ ಟ್ಯಾಗ್ ಟೀಮ್ ಮ್ಯಾಚ್ ಆದ್ರೂ ಆಗ್ಲಿ, ನಮ್ಮ ಟ್ರಿಪಲ್ ಎಚ್ ಅವರು ಸದ್ಯಕ್ಕೆ ಟ್ಯಾಗ್ ಟೀಮ್ ಮ್ಯಾಚಸ್ ಗಳನ್ನ ಜಾಸ್ತಿ ಮಾಡಿಸ್ತಾ ಇದ್ದಾರೆ ಅನ್ಸುತ್ತೆ. ನಾನು ಆ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೂ ಗೊತ್ತಿರಬಹುದು, ಈಗ ನಮಗೆ ಒಂದು ಟ್ಯಾಗ್ ಟೀಮ್ ರೈವಲ್ರಿ ನೋಡೋದಕ್ಕೆ ಸಿಗ್ತಾ ಇದೆ. ಸೆತ್ ರೋಲೆನ್ಸ್, ಬ್ರಾನ್ ಬ್ರೇಕರ್, ಸಿಎಂ ಪಂಕ್ ಹಾಗೆ ಸ್ಯಾಮಿ ಝೀನ್ ಅವರ ನಡುವೆ. ಅಂಡ್ ಈಗ ನಮ್ಮ ಸೆತ್ ರೋಲೆನ್ಸ್ ಅವರ ಟೀಮಿಗೆ ಬ್ರಾನ್ಸನ್ ರೀಡ್ ಅವರು ಕೂಡ ಬಂದು ಜಾಯ್ನ್ ಆಗಿರೋದ್ರಿಂದ ಇದು ಕೂಡ ಇನ್ನು ಮ್ಯಾಸಿವ್ 6 ಮ್ಯಾನ್ ಟ್ಯಾಗ್ ಟೀಮ್ ರೈವಲ್ರಿ ಆಗಿ ಕನ್ವರ್ಟ್ ಆಗಿದೆ. ಅಂಡ್ ಆಗ ರೋಮನ್ ರೈನ್ಸ್ ಅವರು ರಿಟರ್ನ್ ಆದ್ಮೇಲೆ ಕೂಡ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವ್ರನ್ನ ಸೇರಿಸ್ಕೊಂಡು ಒಂದು ಟ್ಯಾಗ್ ಟೀಮ್ ರೈವಲ್ರಿನೇ ಪ್ಲಾನ್ ಮಾಡ್ತಾ ಇದ್ದಾರೆ. ಸಿಂಗಲ್ ರೈವಲ್ರಿಗೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ರೆ ಡಬ್ಲ್ಯೂ ಅವರು ಟಾಪ್ ಸ್ಟಾರ್ಸ್ ಗಳನ್ನ ಸೇರಿಸ್ಕೊಂಡು ಟ್ಯಾಗ್ ಟೀಮ್ ರೈವಲ್ರಿನ ಬುಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರೋ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರೋಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಾಳೆ ಮಂಡೇ ನೈಟ್ ರೋ ನಮಗೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಟ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನ್ಯೂ ಡೇ
ವರ್ಸಸ್ ಕ್ರೀಡ್ ಬ್ರದರ್ಸ್ ವರ್ಸಸ್ ವಾರ್ ರೈಡರ್ಸ್ ಅವರ ನಡುವೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಇದಾದ್ಮೇಲೆ ನಮಗೆ ಅಕಿರಾ ಟೊಜಾವಾ ಹಾಗೆ ರೂಸೆವ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಬುಕ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಮನಿ ಇನ್ ದ ಬ್ಯಾಂಕ್ ಕ್ವಾಲಿಫಿಕೇಶನ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲನೇದಾಗಿ ಚಾಡ್ ಗೇಬಲ್, ಪೆಂಟಾ ಹಾಗೆ ಡ್ರ್ಯಾಗನ್ ಲೀ ಅವರ ನಡುವೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿದ್ರೆ, ಇದಾದ್ಮೇಲೆ ಫಿನ್ ಬ್ಯಾಲರ್, ಸೆತ್ ರೋಲೆನ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಕೂಡ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಬುಕ್ ಮಾಡಿದ್ದಾರೆ ನಾಳೆ ಮಂಡೇ ನೈಟ್ ರಾಗೆ ಮನಿ ಇನ್ ದ ಬ್ಯಾಂಕ್ ಕ್ವಾಲಿಫಿಕೇಶನ್ಗೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಏನಾದ್ರು ಗೆದ್ರೆ ಅವರು ಲ್ಯಾಡರ್ ಮ್ಯಾಚ್ ಅಲ್ಲಿ ಇರ್ತಾರೆ. ಲ್ಯಾಡರ್ ಮ್ಯಾಚ್ಗೆ ನಮ್ಮ ಸೆತ್ ರೋಲೆನ್ಸ್ ಅವರು ಇದ್ದಾರೆ ಅಂದ್ರೆ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ನೋಡ್ಬೇಕು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಸೋತ್ರೆ ಅದು ಔಟ್ಸೈಡ್ ಇಂಟರ್ಫರೆನ್ಸ್ ಇಂದಾನೆ ಅಂತ ಅನ್ಸುತ್ತೆ, ಗೆದ್ರೆ 100% ಅವರು ಗೆಲ್ತಾರೆ ಅಂತ ಅನ್ಸುತ್ತೆ. ನೋಡ್ಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇಷ್ಟೇ ಅಲ್ಲ, ನಮಗೆ ಹೊಸ ಫ್ಯಾಕ್ಷನ್ ಏನ್ ನೋಡೋದಕ್ಕೆ ಸಿಕ್ಕಿದೆ. ಪಾಲ್ ಇಮೆನ್, ಸೆತ್ ರೋಲೆನ್ಸ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವ್ರದ್ದು ಇವರೆಲ್ಲರೂ ಕೂಡ ನಾಳೆ ಮಂಡೇ ನೈಟ್ ರಾಲ್ ಇರ್ತಾರೆ. ನಮ್ಮ CM ಪಂಕ್ ಅವರು ಕೂಡ ಬಂದು ಸೆತ್ ರೋಲೆನ್ಸ್ ಅವ್ರನ್ನ ಈ ಒಂದು ಮ್ಯಾಚ್ ಇಂದ ಕಾಸ್ಟ್ ಮಾಡಿಸಬಹುದು ಅಂತ ಅನ್ಕೋತೀನಿ. ಕಾದ್ ನೋಡೋಣ ಗೈಸ್, ನಾಳೆ ಮಂಡೇ ನೈಟ್ ರಾಲ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, see you guys in my next video.